ಲೇಡೀಸ್ ಅಂಡ್ ಜೆಂಟಲ್ಮೆನ್, ನಟಿ ರಶ್ಮಿಕಾ ಮಂದಣ್ಣ ಹಾಗೂ ನಟ ವಿಜಯ್ ದೇವರಕೊಂಡ ಮದುವೆಯಾಗಿ ತಿಂಗಳು ಕಳೆದಿದೆ. ಉದಯಪುರದಲ್ಲಿ ತೆಲಂಗಾಣ ಹಾಗೂ ಕೊಡವ ಶೈಲಿಯಲ್ಲಿ ಮದುವೆ, ವಿಜಯ್ ಹುಟ್ಟೂರಿನಲ್ಲಿ ಸೆಲೆಬ್ರೇಷನ್, ಹೈದರಾಬಾದ್ನಲ್ಲಿ ರಿಸೆಪ್ಷನ್, ಥೈಲ್ಯಾಂಡ್ನಲ್ಲಿ ಹನಿಮೂನ್, ತೆಲಂಗಾಣದಲ್ಲಿ ಅವಾರ್ಡ್ ಫಂಕ್ಷನ್ ಇವೆಲ್ಲವನ್ನ ಮುಗಿಸಿ ಜೊತೆಗೆ ರಣಬಾಲಿ ಸಿನಿಮಾ ಚಿತ್ರೀಕರಣದಲ್ಲಿ ಕೂಡ ಭಾಗವಹಿಸಿದ್ರು. ಮದುವೆ ಬಳಿಕ ಮೊದಲ ಬಾರಿಗೆ ಹುಟ್ಟೂರು ಕೊಡಗಿಗೆ ಬಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಮಗಳಿಗೆ ತಂದೆ ಮದನ್ ಕೋಟಿಗಟ್ಟಲೆ ಬಾಳುವಂತ ಐಷಾರಾಮಿ ಉಡುಗೊರೆಯೊಂದನ್ನ ನೀಡಿದ್ದಾರೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ರಶ್ಮಿಕಾ ಮಂದಣ್ಣ ತಮ್ಮ 30ನೇ ವರ್ಷದ ಹುಟ್ಟುಹಬ್ಬವನ್ನ ಕುಟುಂಬದವರೊಂದಿಗೆ ಆಚರಿಸಿಕೊಂಡಿದ್ರು. ಇದೇ ಸಂಭ್ರಮದಲ್ಲಿ ತಾಯಿ ಮನೆಗೆ ಪತಿ ಸಮೇತ ಬಂದಿದ್ದಾರೆ. ಇನ್ನು ಮಗಳಿಗೆ ತಂದೆ ಮದನ್ ಕೋಟ್ಯಾಂತರ ಬೆಲೆ ಬಾಳುವಂತಹ ಉಡುಗೊರೆ ಕೊಟ್ಟಿದ್ದಾರೆ. ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಮಡಿಕೇರಿಯ ಕಕ್ಕಂಬೆ ಗ್ರಾಮದಲ್ಲಿರುವಂತ ಪಾಡಿ ಇಗ್ಗುತ್ತಪ್ಪ ದೇವಸ್ಥಾನಕ್ಕೆ ದಂಪತಿ ಭೇಟಿ ನೀಡಿದ್ರು. ಮಗಳ ಮದುವೆ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಆಪ್ತರಿಗೆ ಔತಣಕೂಟ ಸಹ ಏರ್ಪಡಿಸಿದ್ದಾರೆ. ಆ ಫೋಟೋ ಇದೀಗ ವೈರಲ್ ಆಗ್ತಿದೆ. ತಾವು ವಾಸವಿದ್ದಂಥ ಐಷಾರಾಮಿ ಮನೆಯನ್ನೇ ಮಗಳಿಗೆ ದಂಪತಿ ಉಡುಗೊರೆಯಾಗಿ ನೀಡಿದ್ದಾರೆ. ಪ್ರಕೃತಿ ಮಡಿಲಿನಲ್ಲಿರುವಂತಹ ದೊಡ್ಡ ಬಂಗಲೆ ಗಮನ ಸೆಳೆಯುತ್ತದೆ. ಆಸ್ತಿ ವರ್ಗಾವಣೆಗೆ ಸಂಬಂಧಿಸಿ ಕಾನೂನು ಪ್ರಕ್ರಿಯೆ ಮುಗಿದಿದ್ದು ಅಧಿಕೃತವಾಗಿ ಸೆರೆನಿಟಿ ಬಂಗಲೆ ಈಗ ರಶ್ಮಿಕಾ ಹೆಸರಿನಲ್ಲಿದೆ. ಒಟ್ಟಾರೆ ನಟಿ ರಶ್ಮಿಕಾ ಮಂದಣ್ಣ ಅವರ ಜೀವನದಲ್ಲಿ ಮದುವೆ, ಹುಟ್ಟುಹಬ್ಬ ಮತ್ತು ಕುಟುಂಬದ ಜೊತೆಗಿನ ಈ ವಿಶೇಷ ಕ್ಷಣಗಳು ಮತ್ತಷ್ಟು ಸದಾ ನೆನಪಿನಲ್ಲಿ ಉಳಿಯುವಂತೆ ಮಾಡುತ್ತೆ. ಪೋಷಕರು ಪ್ರೀತಿಯಿಂದ ನೀಡಿದಂಥ ಕೋಟ್ಯಾಂತರ ಮೌಲ್ಯದ ಸೆರೆನಿಟಿ ಬಂಗಲೆ ಕೇವಲ ಉಡುಗೊರೆಯಲ್ಲ, ಮಗಳ ಮೇಲಿನ ಅವರ ಅಪಾರ ಸ್ನೇಹ ಮತ್ತು ಹೆಮ್ಮೆಯ ಪ್ರತೀಕವಾಗಿದೆ. ಈ ಮುದ್ದಾದ ಜೋಡಿ ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಾಧನೆ ಮಾಡಲಿ ಎಂಬುದು ಎಲ್ಲರ ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.